ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡೋದಾದರೆ ನಾರ್ಮಲ್ ಅಕ್ಕಿಗಿಂತನೂ ನವಣೆ ಅಕ್ಕಿಯಲ್ಲಿ ಬಿಸಿಬೇಳೆ ಬಾತ್ ಮಾಡಿ. ಸಿರಿಧಾನ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಪೌಷ್ಟಿಕ ಆಹಾರ. ಹಾಗಾಗಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನವಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಆಮೇಲೆ ಕುಕ್ಕರಿಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಗೆ ಸ್ವಲ್ಪ ಮಾತ್ರ ಬಟಾಣಿ ಸೇರಿಸ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಆದ ನಂತರ ನಾನು ತೊಳೆದಿಟ್ಟುಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 to ಡಬಲ್ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅಂದರೆ 3.5-4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಬರೋ ತನಕ ಕೂಗಿಸ್ಕೊಳ್ಳಿ. ತುಂಬ ಈಸಿ ಇದೆ, ತುಂಬ ಹೆಲ್ದಿ ಆದಂಥ ಫುಡ್ ಇದು. ಇದನ್ನು ನೀವು ಮಕ್ಕಳಿಗೂ ವಯಸ್ಸಾದವರಿಗೂ ಎಲ್ಲರಿಗೂ ಕೊಡ್ಬೋದು, ನೀವು ಕೂಡ ತಿನ್ನಬಹುದು. ಇವಾಗ ನೋಡಿ ಮೆತ್ತಗಾಗಿ ಬೆಂದಿರುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ. ಎಣ್ಣೆ ಬದಲಿಗೆ ತುಪ್ಪ ಬಳಸಿದರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಹುರಿದಂಥ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು, ಕರಿಬೇವು, ಬಿಸಿಬೇಳೆ ಬಾತ್ ಪೌಡ್ರು, ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಆಯಿತು. ಇದನ್ನು ಸೇರಿಸ್ಕೊಳ್ಳೋಣ. ನಮಗೆ ಇದಕ್ಕೆ ಎಷ್ಟು ನೀರು ಬೇಕು ಆ ನೀರನ್ನು ಹಾಕೋಬೇಕಾಗತ್ತೆ. ತೆಳುವಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ. ನೀರು ಹಾಕೋಬೇಕಾದ್ರೆ ಬಿಸಿಯಾದಂಥ ನೀರನ್ನೇ ಇದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾವು ಇದಕ್ಕೆ ಹುಣಸೆ ರಸವನ್ನು ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು, ಅಂದರೆ 1ರಿಂದ 2 ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಒಬ್ಬೊಬ್ಬರು ಬೆಲ್ಲ ಇಷ್ಟಪಡ್ತಾರೆ, ನೀವು ಬೆಲ್ಲ ಸೇರಿಸ್ಕೋಬೋದು. ತುಂಬ ರುಚಿಯಾದಂಥ ಬಿಸಿಬೇಳೆ ಬಾತ್ ಇವಾಗ ರೆಡಿ ಆಗಿದೆ.